ನಮಸ್ಕಾರ ಗೆಳೆಯರಿ, ರೋಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಜಾತಕ ಪಕ್ಷಿಯಂತೆ BEd ಲಿಸ್ಟ್ಗಾಗಿ ಕಾದು ಕುಳಿತಂತಹ ಎಲ್ಲ BEd ಅಭ್ಯರ್ಥಿಗಳಿಗೆ ಇಲಾಖೆಯ ವತಿಯಿಂದ ಶುಭ ಸುದ್ದಿ. ಒಂದು ನಿರ್ದಿಷ್ಟ ದಿನಾಂಕದಂದು BEd ಲಿಸ್ಟ್ಗಳನ್ನು ಪ್ರಕಟಿಸುವುದಾಗಿ ಇಲಾಖೆಯು ಹೇಳಿತ್ತು. ಆದರೆ ಕೆಲ ಕಾರಣಾಂತರಗಳಿಂದ ಆ ಪಟ್ಟಿಯನ್ನು ಪ್ರಕಟಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಇಂದು ಇಲಾಖೆಯು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ BEdನ ಒಂದು ಮೆರಿಟ್ ಲಿಸ್ಟನ್ನು ಪ್ರಕಟಿಸಿದೆ. ತಾವುಗಳು ಇಲ್ಲಿ ನೋಡಬಹುದಾಗಿರುತ್ತದೆ. ಇಲಾಖೆಯು ತನ್ನ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ BEdನ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದೆ. ಇಲ್ಲಿ ಆರ್ಟ್ಸ್ ಮತ್ತು ಸೈನ್ಸ್ನ ಒಂದು ಎಲಿಜಿಬಲ್ ಲಿಸ್ಟನ್ನು ಪ್ರಕಟಿಸಲಾಗಿರುತ್ತದೆ. ಅದರ ಜೊತೆಗೆ BEdನ ಒಂದು ಕಟ್ ಆಫ್ ಲಿಸ್ಟ್ ಕೂಡ ಇಲ್ಲಿ ಪ್ರಕಟ ಮಾಡಲಾಗಿದೆ. ಇಲಾಖೆಯು ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ. ಆ ಪ್ರಕಟಣೆಯನ್ನು ನೋಡುವುದಾದರೆ 25ನೇ ತಾರೀಕಿನಿಂದ ಡಿಸೆಂಬರ್ 5ನೇ ತಾರೀಕಿನವರೆಗೆ ಒಂದು ಪೇಮೆಂಟ್ ಶುಲ್ಕವನ್ನು ಪಾವತಿ ಮಾಡಬಹುದಾಗಿರುತ್ತದೆ. ಈ ಒಂದು ಶುಲ್ಕವನ್ನು SBIನ ಶಾಖೆಯಲ್ಲಿ ಪಾವತಿಸಲು ತಿಳಿಸಲಾಗಿದೆ. ಶುಲ್ಕವನ್ನು ಪಾವತಿಸಿದ ರಸೀದಿಯನ್ನು ಪಡೆದುಕೊಂಡು ಸಂಬಂಧಿಸಿದ ನಿಮ್ಮ ಜಿಲ್ಲಾ ನೋಡಲ್ ಕೇಂದ್ರಗಳಿಗೆ ಭೇಟಿಯಾಗಿ, ಅಂದರೆ ಡೇಟ್ಗಳಿಗೆ ಭೇಟಿಯಾಗಿ ಅಲ್ಲಿ ನಿಮ್ಮ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. BEd ಅಭ್ಯರ್ಥಿಗಳು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ವಿಚಾರ ಏನಂತಂದರೆ, ಮೊದಲ ಸುತ್ತಿನ BEd ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿ ಕಾಲೇಜು ಹಂಚಿಕೆಯಾಗಿರುವಂತಹ ಅಭ್ಯರ್ಥಿಗಳು ಅವರಿಗೆ ಈ ಕಾಲೇಜಿಗೆ ಸೇರಲು ಇಷ್ಟ ಇಲ್ಲದೇ ಇದ್ದರೆ ಅವರು ತಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಬಳಸಿಕೊಂಡು ಅಪ್ಡೇಟೆಡ್ ಫಾರ್ ದಿ ಸೆಕೆಂಡ್ ರೌಂಡ್ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನನ್ನು ಕಡ್ಡಾಯವಾಗಿ ಸೆಲೆಕ್ಟ್ ಮಾಡಲೇಬೇಕಾಗಿರುತ್ತದೆ. ಒಂದು ವೇಳೆ ಅವರು ಈ ಅಪ್ಡೇಟೆಡ್ ಫಾರ್ ದಿ ಸೆಕೆಂಡ್ ರೌಂಡ್ ಅಂತ ಸೆಲೆಕ್ಟ್ ಮಾಡದೇ ಇದ್ದಲ್ಲಿ ಅವರನ್ನು 2ನೇ ರೌಂಡಿಗೆ ಪರಿಗಣಿಸಲಾಗುವುದಿಲ್ಲ ಅಂಥೇಳಿ ಕ್ಲಿಯರಾಗಿ ಹೇಳಲಾಗಿದೆ. ಆದ್ದರಿಂದ ಕಂಪಲ್ಸರಿಯಾಗಿ ಅವರು ತಮ್ಮ ಯೂಸರ್ ನೇಮ್ ಮತ್ತು ಲಾಗಿನನ್ನು ಬಳಸಿಕೊಂಡು ಈ ಆಪ್ಷನನ್ನು ಕಡ್ಡಾಯವಾಗಿ ಸೆಲೆಕ್ಟ್ ಮಾಡಿಕೊಳ್ಳಲೇಬೇಕು. ಇದು 5ನೇ ತಾರೀಕು ಡಿಸೆಂಬರ್ ಒಳಗಾಗಿ ಮಾಡಬೇಕಾಗಿರುತ್ತದೆ. ಮೊದಲ ಆಯ್ಕೆ ಪಟ್ಟಿಯ ನಂತರ ಇನ್ನೂ ಉಳಿದಿರುವ ಸೀಟುಗಳ ಸೀಟ್ ಮ್ಯಾಟ್ರಿಕ್ಸನ್ನು 8ನೇ ತಾರೀಕು ಡಿಸೆಂಬರಂದು ಬಿಡುಗಡೆ ಮಾಡಲಾಗುವುದು. ಆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ಯಾವ ಕಾಲೇಜಿನಲ್ಲಿ ಹೆಚ್ಚು ಸೀಟುಗಳು ಖಾಲಿ ಇವೆಯೋ ಅವುಗಳನ್ನು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತದೆ. ಆ ರೀತಿಯಾಗಿ BEd ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಳ್ಳೋದನ್ನು ನೋಡೋಣ. ನೇರವಾಗಿ ಇಲ್ಲಿ ಗೂಗಲ್ ಓಪನ್ ಮಾಡಿಕೊಂಡು BEd ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ BEd 2025 ಅಂತ ಓಪನ್ ಆಗುತ್ತೆ. ಇಲ್ಲೇ ತಾವು ನೋಡಬಹುದಾಗಿರುತ್ತದೆ. ಇಲಾಖೆಯು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸೈನ್ಸು ಮತ್ತು ಆರ್ಟ್ಸ್ನ ಎಲಿಜಿಬಲ್ ಲಿಸ್ಟನ್ನು ಇಲ್ಲಿ ಪ್ರಕಟಪಡಿಸಿದೆ. ತಾವು ನೋಡ್ಬೋದಾಗಿರುತ್ತದೆ. ಇಲ್ಲೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇರುತ್ತದೆ, ಏನಿದೆ ಎಕ್ಸೆಂಪ್ಷನ್ ಅಂತ ಈ ಥರ ಒಂದು ಆಪ್ಷನ್ ಇರುತ್ತಲ್ಲ, ಯಾರಿಗಾಗಿರುತ್ತೆ ಅಂತಂದರೆ ಎಕ್ಸೆಂಪ್ಷನ್ ಅಂತಂತಂದರೆ ಅವರಿಗೆ ಸಂಪೂರ್ಣವಾಗಿ ಫೀ ಅಂದರೆ ವಿನಾಯಿತಿಯನ್ನು ನೀಡಲಾಗುತ್ತದೆ. ಅಂದರೆ ಅವರು ಈ ಕೆಲವೊಬ್ಬರಿಗೆ ಇಲ್ಲಿ 6,040 ರೂಪಾಯಿ ಅಂತ ಇರುತ್ತದೆ, ಇನ್ನು ಕೆಲವೊಬ್ಬರಿಗೆ 10,040 ರೂಪಾಯಿ ಅಂತ ಇದೆ, ಇನ್ನು ಕೆಲವರಿಗೆ ಎಕ್ಸೆಂಪ್ಷನ್ ಅಂತ ಇದೆ. ಅಂದರೆ ಅವರಿಗೆ ಸಂಪೂರ್ಣವಾಗಿ ಈ ಫೀಯಿಂದ ವಿನಾಯಿತಿಯನ್ನು ನೀಡಲಾಗಿರುತ್ತದೆ. ಅಂದರೆ ಅವರು ಯಾವುದೇ ರೀತಿಯಾಗಿರುವಂತಹ ಹಣವನ್ನು ಇಲ್ಲಿ ತುಂಬುವ ಅವಶ್ಯಕತೆ ಇರುವುದಿಲ್ಲ. ಅವರು ನೇರವಾಗಿ ಡಯಟ್ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಇನ್ನು ಕೆಲವರಿಗೆ ಸ್ಟಾರ್ ಮಾರ್ಕ್ಗಳು ಬಂದಿರ್ತವೆ. ಎಕ್ಸಾಂಪಲ್ ಆಗಿ ತೋರಿಸೋದಾದರೆ ಅವರ ಒಂದು ಇಲ್ಲಿ ತಾವು ನೋಡ್ಬೋದಾಗಿರ್ತದೆ ನೋಡಿ. ಈ ರೀತಿಯಾಗಿ ಸ್ಟಾರ್ ಮಾರ್ಕ್ ಯಾವ ಕಾರಣದಿಂದ ಬಂದಿರುತ್ತೆ ಅಂತಂದರೆ, ಅವರು ಅತಿ ಹೆಚ್ಚಿನ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿರುವುದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಸ್ಟಾರ್ ಮಾರ್ಕ್ಗಳು ಅವರಿಗೆ ಬಂದಿರುತ್ತವೆ. ಅವರು 2ನೇ ಒಂದು ಲಿಸ್ಟ್ನಲ್ಲಿ ಅವರ ಹೆಸರನ್ನು ಅವರು ನೋಡ್ಬೋದಾಗಿರ್ತದೆ. ಅಂದರೆ ಇನ್ನೂ ಅವರು ಹೆಚ್ಚಿನ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಅವರು ಕಡಿಮೆ ಕಾಲೇಜುಗಳನ್ನು ಆಯ್ಕೆ ಮಾಡಿರುವುದರಿಂದ ಅವರಿಗೆ ಈ ರೀತಿಯಾಗಿ ಒಂದು ಸ್ಟಾರ್ ಮಾರ್ಕನ್ನು ಬಂದಿರುತ್ತದೆ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ದ ಕ್ಯಾಂಡಿಡೇಟ್ ವಿತ್ ಡಬಲ್ ಸ್ಟಾರ್ ಮಾರ್ಕ್ ಇನ್ ದಿ ಇನ್ಸ್ಟಿಟ್ಯೂಷನ್ allotted column were not allotted as the candidate have not obtained enough number of institution option entry or due to non-availability seats in the institution ಅಂತ ಹೇಳಿದೆ. ಅಂದರೆ ಅವರು ಹೆಚ್ಚಿನ ಕಾಲೇಜುಗಳನ್ನು ಆಯ್ಕೆ ಮಾಡಿಲ್ಲ ಮತ್ತು
ಆ ಕಾಲೇಜಿನಲ್ಲಿ ಸೀಟುಗಳು ಕಡಿಮೆ ಇವೆ ಅಥವಾ ಅವೈಲೇಬಲ್ ಇರೋದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಒಂದು ಸ್ಟಾರ್ ಮಾರ್ಕ್ಗಳನ್ನು ನೋಡ್ಬೋದಾಗಿರ್ತದೆ. ಇನ್ನು ಕಟ್ ಆಫ್ ನೋಡುವುದಾದರೆ ಆರ್ಟ್ಸ್ ಕಟ್ ಆಫ್ ಎಷ್ಟು ಅಂತ ನೋಡೋದಾದರೆ ತಾವಿಲ್ಲಿ ನೋಡ್ತಾ ಇರ್ಬೋದು. ಜಿ ಎಮ್ ಮೇಲ್ ಕ್ಯಾಟಗರಿಗೆ 82, ಫೀಮೇಲ್ಗೆ 82, ಇನ್ನು ಕನ್ನಡ ಮೀಡಿಯಂ 85, ಫೀಮೇಲ್ಗೆ 90. ತಾವಿಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕು, ಕನ್ನಡ ಮೀಡಿಯಮ್ಗೆ ಜಾಸ್ತಿ ನಿಂತಿದೆ. ಇಲ್ಲಿ ನೋಡಿ, ಜಿ ಎಮ್ ಕೇವಲ 82 ಇದೆ, ಇಲ್ಲಿ ನೋಡಿದರೆ 85 ಇದೆ ಕನ್ನಡ ಮೀಡಿಯಂ. ಎಲ್ಲ ಒಂದು ಕ್ಯಾಟಗರಿಯನ್ನು ನೋಡ್ಬೋದು, ಅಂದರೆ ಕಟ್ ಆಫನ್ನು ನೋಡ್ಬೋದಾಗಿರುತ್ತೆ. ಎಲ್ಲ ಕ್ಯಾಟಗರಿ ಕಟ್ ಆಫನ್ನು ತಾವು ಇಲ್ಲಿ ನೋಡ್ಬೋದಾಗಿರುತ್ತದೆ. ಇಲ್ಲಿ ಸೈನ್ಸ್ ಲಿಸ್ಟ್ ಕೂಡ ಪ್ರಕಟ ಮಾಡಲಾಗಿದೆ. ತಾವು ನೇರವಾಗಿ ಈ ಒಂದು ವೆಬ್ಸೈಟ್ಗೆ ಬಂದು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ನೇರವಾಗಿ ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈ ವೆಬ್ಸೈಟ್ಗೆ ಬಂದು ಲಿಸ್ಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಬಿ ಎಡ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಬಹುದಾಗುತ್ತದೆ. ಖಂಡಿತವಾಗಿಯೂ ನಿಮ್ಮ ಎಲ್ಲ ಕಮೆಂಟ್ಸ್ಗಳಿಗೆ ಉತ್ತರಿಸಲಾಗುವುದು. ಧನ್ಯವಾದಗಳು.